ನನಗಿಷ್ಟುದ ಮಗಳಿದ್ದಾಳೆ ಅಂದರೆ ನಿಮ್ಗೆ ಆಶ್ಚರ್ಯ ಅಲ್ಲ. ಸೊ ಹೌದು, ಖಂಡಿತ ಇದ್ದಾಳೆ. ಸೊ ನಿಮ್ಮ ಮನೆ ಮಗಳು ಪುಷ್ಪ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಸೊ ಯಾವುದೇ ಒಂದು ವೀಡಿಯೋ ನೋಡ್ಬೇಕಾದ್ರೆ ಸೊ ನನ್ನ ಬೆಲ್ ಬಟನ್ ಫಸ್ಟು ಆನ್ ಮಾಡ್ಕೊಳ್ಳಿ, ನನ್ನ ನೋಟಿಫಿಕೇಶನ್ ಬರುತ್ತೆ. ಸೊ ಇವತ್ತು ನನ್ನ ಜೊತೆ ನನ್ನ ಬ್ಯೂಟಿಫುಲ್ ಆಗಿರೋ ನನ್ನ ಮಗಳಿದ್ದಾಳೆ. ಸೊ ನನ್ನ ಮಗಳು ನನ್ನ ಬಗ್ಗೆ ಏನು ಮಾತಾಡ್ತೀನಿ ಅಂತ ಬಂದಿದ್ದಾಳೆ. ಸೊ ಏನು ಮಾತಾಡ್ತಾಳೆ ಕೇಳೋಣ. ಸೊ ಬನ್ನಿ. ಓಕೆ, ನಮ್ಮ ಮಮ್ಮಿ ಡೈಲಾಗ್, ಬೇಸಿಕ್ ಡೈಲಾಗ್ ನಾನು ಹೇಳ್ಬಿಡ್ತೀನಿ. ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಮನೆ ಮಗಳು ಪುಷ್ಪ, ಅವ್ರ ಮಗಳು ಸೌಮ್ಯ ನಾನು. ಸೊ ನನಗೆ ಮದುವೆ ಆಗಿದೆ, ರೀಸೆಂಟ್ಲಿ ಮದುವೆ ಆಯಿತು. ಸೊ ಎಲ್ಲರೂ ಆಚೆ ಹೋದರೆ ಫಸ್ಟ್ ಹೇಳೋದು ಫ್ರೆಂಡ್ಸಾ ಅಂತ ಕೇಳ್ತಾರೆ. ಇಲ್ಲ ಅಂತ ಹೇಳಿದ್ರೆ ಓ ಸಿಸ್ಟರ್ ಇರಬೇಕು ಅಂತಾರೆ. ಗುರು ಅಲ್ಲ ಗುರು ಅಂತ ಅಂದರೆ ಮತ್ತೇನು ಸಿಮ್ಲರ್ ಆಗಿದ್ದೀರಲ್ಲ ಟ್ವಿನ್ಸಾ ಅಂತಲೂ ಕೇಳೋರಿದ್ದಾರೆ. ಯಾವುದೂ ಅಲ್ಲ. ಇವತ್ತು ಕ್ಲಾರಿಟಿ ಕೊಡ್ತಾ ಇದ್ದೀನಿ. ತುಂಬ ಜನ ಕ್ಲಾರಿಟಿ ವಿಡಿಯೋ ಮಾಡ್ತಿದ್ದಾರೆ ಇನ್ಸ್ಟಾಗ್ರಾಮಲ್ಲಂತೂ. ನೋಡಿ ಇವತ್ತು ನಾವು ಕ್ಲಾರಿಟಿ ಕೊಡ್ತಿದ್ದೀವಿ. ನಾವು ಅಮ್ಮ ಮಗಳು, ಇವರು ನಮ್ಮ ಮಾತೆ, ನಾನು ಅವರ ಮಗಳು. ಸೊ ಎಲ್ಲರೂ ಅನ್ಕೊಬೋದು ಏನಿದು ಇಷ್ಟುದ್ದ ಮಗಳಿದಾರಾ, ಹೇಗೆ ಏನು ಅಂತ. ಬಟ್ ಟು ಬಿ ಫ್ರ್ಯಾಂಕ್, ಇವ್ರ ಮೈಲಿರೋದು ಬರೀ ವೆಜಿಟೇಬಲ್ಸ್, ಡಯಟ್ ಫುಡ್ಸ್, ಕಾಳು ತರಕಾರಿ. ಬೇರೆ ಅವ್ರು ಏನು ಮಾಡ್ತಾರೆ ಈಗ ಕಾಲದವರು, ಬರ್ಗರ್ ಪಿಜ್ಜಾ ಅವೆಲ್ಲ ಇವ್ರ ಜೀವನದಲ್ಲಿ ತಿಂದಿಲ್ಲ. ನಾವೇ ಒಂದ್ಸಲಿ ತಂದು ಏನಾದ್ರು ಕೊಟ್ಟರೆ ತೊಗೊಳ್ಳಿ ಮಮ್ಮಿ ಒಂದು ಸ್ವಲ್ಪ ಟೇಸ್ಟ್ ಮಾಡಿ ಅಂದರು. ನೋ ನನಗೆ ಬೇಡ ಅಂತ ಹೇಳ್ತಾರೆ. ಸೊ ಅಷ್ಟು ಚಂದವಾಗಿ ಅವರು ಡಯಟ್ ಮಾಡ್ತಿರೋದಕ್ಕೆ ಅವ್ರ ಸ್ಕಿನ್ ಆಗಲಿ, ಹೇರ್ಸ್ ಆಗಲಿ, ಬಾಡಿ ಆಗಲಿ, ಅಥವಾ ಆ್ಯಂಟಿ ಏಜಿಂಗ್ ಬರದೆ, ರಿಂಕಲ್ಸ್ ಬರದೆ ಅವ್ರ ಸ್ಕಿನ್ ಎಷ್ಟು ಚೆನ್ನಾಗಿರೋದು. ಸೊ ಅವರು ಬ್ಯೂಟಿ ಟಿಪ್ಸ್ ಹೇಳ್ತಿದ್ದಾರೆ ಅಂತ ಅಂದರೆ ಅವ್ರು ಯಾವ್ಯಾವ ಬ್ಯೂಟಿ ಟಿಪ್ಸ್ ಅವ್ರು ಫಾಲೋ ಮಾಡ್ತಾರೆ ಅಂತ ಅಂದ್ಬಿಟ್ಟು ನಿಮಗೆ ಗೊತ್ತಿರುತ್ತೆ. ಸೊ ಅವ್ರು ಹೇಳೋ ಟಿಪ್ಸ್ ಎಲ್ಲ ಫಸ್ಟ್ ಅವ್ರು ಫಾಲೋ ಮಾಡಿರ್ತಾರೆ, ಆಮೇಲೆ ನಿಮ್ಗೆ ಹೇಳಿರ್ತಾರೆ. ಸೊ ನನಗೂ ತುಂಬ ಟಿಪ್ಸ್ ಹೇಳಿದ್ದಾರೆ, ಫಾಲೋ ಮಾಡು ಅಂತ ಹೇಳಿದ್ದಾರೆ. ಸೊ ನಾನು ಅಮ್ಮನ್ನ ಏನು ಕೌನ್ಸಿಲಿಂದ ಕೆಲವೊಂದು ಟಿಪ್ಸ್ ಮಾಡಿದ್ದೀನಿ, ನನಗೂ ತುಂಬ ರಿಸಲ್ಟ್ ಬಂದಿದೆ. ಸೊ ಆಗ ಮಮ್ಮಿ ತುಂಬ ಜನಕ್ಕೆ ಇನ್ಸ್ಪೈರ್ ಕೂಡ ಆಗಿದ್ದಾರೆ. ಬಟ್ ನಾನು ಮಮ್ಮಿಗೆ ಹೇಳ್ತಿದ್ದೆ, ಮಮ್ಮಿ ಸೊ ನಿನ್ನ ಜೀವನ ಚರಿತ್ರೆ ನನಗೆ ಮಾತ್ರ ಗೊತ್ತು, ಎಲ್ಲರಿಗೂ ಪುಷ್ಪ ಬ್ಯೂಟಿ ಟಿಪ್ಸ್ ಅವ್ರ ಮನೆ ಮಗಳು ಅಂದ್ಕೊಂಡಿದ್ದಾರೆ, ಒಂದು ಇನ್ಸ್ಪಿರೇಷನ್ ಅಂದ್ಕೊಂಡಿದ್ದಾರೆ. ಓಕೆ ಗುರು ಟಿಪ್ಸ್ ಮಾಡ್ತಾರೆ, ಬ್ಯೂಟಿಷಿಯನ್ ಅಂತ ಅಂದ್ಕೊಂಡಿದ್ದಾರೆ ಅಷ್ಟೇ. ಬಟ್ ಪುಷ್ಪ ಮೇಡಮ್ ಅಥವಾ ನಮ್ಮ ಮಮ್ಮಿ ಏನು ಹೇಳ್ತಾರೋ ಅವರ ಜೀವನನೇ ಬೇರೆ. ಆ್ಯಕ್ಚುಲಿ ಅವರು ಇವಾಗ ಆಗಿರೋದೇ ಬೇರೆ. ಒನ್ಸ್ ಅಪಾನ್ ಅ ಟೈಮ್ ನಾನು ಅನ್ಕೊತಿದ್ದೆ, ನಮ್ಮ ಮಮ್ಮಿ ಯಾಕೆ ಈ ಥರ ಇದ್ದಾರೆ, ಅಯ್ಯೋ ನಮ್ಮ ಫ್ಯಾಮ್ಲಿಯಲ್ಲಿ ಎಲ್ಲರಿಗಿಂತ ಇಷ್ಟು ದಡ್ಡಿ ಆಗಿದಾರಲ್ಲ ಅಂತೆಲ್ಲ ಅನ್ಕೊತಿದ್ದೆ. ಬಟ್ ಈಗ ನಮ್ಮ ಫ್ಯಾಮಿಲಿಯಲ್ಲೇ ನಮ್ಮ ಮಮ್ಮಿ ಥರ ಯಾರೂ ಇಲ್ಲ. ಐ ಆಮ್ ವೆರಿ ಪ್ರೌಡ್ ಆಫ್ ಮೈ ಮಾಮ್. ಸೊ ನಮ್ಮ ಮಮ್ಮಿ ಯೋ ಕಮ್ ಆನ್, ಎಲ್ಲರ ಲೈಫಲ್ಲಿ ಅಪ್ಸ್ ಆ್ಯಂಡ್ ಡೌನ್ಸ್ ಕಾಮನ್. ಬಟ್ ಆವಾಗ ಅಪ್ಸ್ ಆ್ಯಂಡ್ ಡೌನ್ಸ್ ಆದಾಗ ಅವ್ರಿಗೆ ಬೇಕಾಗಿರೋದು ಒಂದೇ ಸಪೋರ್ಟ್ ಇದ್ದಾಗ ಯಾರು ಬೇಕಾದ್ರೂ ಏನು ಬೇಕಾದ್ರೂ ಸಾಧಿಸ್ಬೋದಂತೆ. ಸೊ ನಮ್ಮ ಮಮ್ಮಿನೂ ಅಷ್ಟೇ ಅದೇ ಥರ ಗ್ರೋತ್ ಆಗಿದ್ದಾರೆ. ಇವಾಗ ಎಷ್ಟೊಂದು ಜನಕ್ಕೆ ಇನ್ಸ್ಪೈರ್ ಆಗಿದ್ದಾರೆ, ಸಪೋರ್ಟ್ ಮಾಡ್ತಾರೆ. ಸೊ ಅವರ ಪಾರ್ಟ್ 1 ಪಾರ್ಟ್ 2 ಮಾಡೋಣ ಅಂದ್ಕೊಂಡಿದ್ದೀವಿ. ಪಾರ್ಟ್ 1 ಕೇಳೋಣ ನಮ್ಮ ಅಮ್ಮನ ಬಾಯಲ್ಲೇ ಯಾವ ಥರ ಇತ್ತು ಅಂತ ಅಂದ್ಬಿಟ್ಟು. ಸೊ ನನ್ನ ಮಗಳು ಹೇಳ್ತಾ ಇದ್ರೆ ನನಗೆ ಕಣ್ ತುಂಬಿ ಬರ್ತಾ ಇದೆ. ಯಾಕಂದರೆ ನಾನು ಜೀವನದಲ್ಲೇ ತುಂಬ ಕಷ್ಟಪಟ್ಟಿದ್ದೀನಿ. ನನ್ನ ಒಂದು ಜೀವನ ಚರಿತ್ರೆ ಏನಾದರೂ ಖಂಡಿತ ನಿಮಗೆ ಬೇಕಾದ್ರೆ ಪುಷ್ಪ ಮೇಡಮ್ ಇವಾಗ ಹೀಗಿದ್ದಾರೆ, ಆದರೆ ಮೊದಲೆಲ್ಲ ಹೇಗಿದ್ದರು, ಪುಷ್ಪ ಮೇಡಮ್ ಎಜುಕೇಷನ್ ಏನಿತ್ತು, ಪುಷ್ಪ ಮೇಡಮ್ ಎಷ್ಟು ಕಷ್ಟಪಟ್ಟಿದ್ದಾರೆ, ಸೊ ಅದೆಲ್ಲ ನಿಮಗೆ ಬೇಕಾದ್ರೆ ಖಂಡಿತ ನೀವು ನನಗೆ ಕಮೆಂಟ್ ಸೆಕ್ಷನಲ್ಲಿ ಹೇಳಿ, ಮೇಡಮ್ ನಿಮ್ಮ ಒಂದು ಜೀವನ ಚರಿತ್ರೆ ನನಗೆ ಒಂದು ವಿಡಿಯೋ ಮಾಡಿ ಹಾಕಿ ಅಂತ ಖಂಡಿತ ಹಾಕ್ತೀನಿ. ಯಾಕಂದರೆ ನಿಮಗೆ ಕೇಳೋದಕ್ಕೆ ಇಂಟ್ರೆಸ್ಟ್ ಇದ್ದರೆ ಮಾತ್ರ ನಾನು ವಿಡಿಯೋ ಮಾಡ್ತೀನಿ ಖಂಡಿತ. ಸೊ ಎಲ್ಲರೂ ಅಂದ್ಕೊಂಡಿದ್ದಾರೆ ನನಗೆ ನನ್ನ ಮಗಳು ಒಬ್ಬಳೇ ಅಂದ್ಕೊಂಡಿದ್ದಾಳೆ, ಆದರೆ ನನ್ನ ಮಗ ಕೂಡ ಇದ್ದಾನೆ. ಜಾಸ್ತಿ ನನ್ನ ಮಗ ವಿಡಿಯೋದಲ್ಲಿ ಬರಲ್ಲ. ತೇಜಸ್ ಬಾ ಇವತ್ತು ನಿನ್ನ ಯೂಟ್ಯೂಬಲ್ಲಿ. ತೇಜಸ್ ಸೋ ಕಾಲ್ಡ್ ಕಾಟಾ ಸಿಸ್ಟಮ್. ಕಾಟಾಗೆ ಸಿಸ್ಟಮ್ ಅಂತ ಅಂದರೆ ಇವನೇ ಒನ್ ಪೀಸ್ ಬಟ್ಟೆ ಹಾಕ್ಕೊಂಡಿದ್ದಾನೆ. ಬಟ್ ಲೂಫಿ ಥರ ಅಂತೂ ಇಲ್ಲ ನನ್ನ ಮಗ. ಕಾಟ ಕೊಡೋದ್ರಲ್ಲಿ ಎತ್ತಿದ ಕೈ ಕೋತಿ ಅಂತಲೇ ಹೇಳ್ಬೋದು. ನೋಡಿ ಇಷ್ಟು ಮುದ್ದಾದ ಮಕ್ಕಳಿದ್ದಾರೆ, ನಿಜವಾಗ್ಲೂ ಗಾಡ್ ಗಿಫ್ಟ್ ಅಂತಲೇ ಅನ್ಕೊತೀನಿ. ಯಾಕಂದರೆ ಒಂದು ಕಾಲದಲ್ಲೇ ಮಕ್ಕಳಿಲ್ಲ ಅಂತ ತುಂಬ ಕಷ್ಟಪಟ್ಟಿದ್ದೀನಿ. ನನಗೆ ರಾಘವೇಂದ್ರ ಸ್ವಾಮಿ ದಯ ಅಂದ. ಸೊ ಒಂದು ಮಗಳು ಒಂದು ಮಗ ಇಬ್ಬರು ಹುಟ್ಟಿದ್ದಾರೆ. ಸೊ ನನ್ನ ಮಗಳು ಇಬ್ಬರು ಬಗ್ಗೆನೂ ನಂಗೆ ತುಂಬ ಪ್ರೌಡ್ ಇದೆ, ತುಂಬ ಹೆಮ್ಮೆ ಇದೆ. ಯಾಕೆಂದರೆ ನನಗೆ ಇದು ಬಂದು ಬಂಗಾರ ಅಲ್ಲ, ಇದು ಡೈಮಂಡ್. ಸೊ ಇದು ಬಂಗಾರ ಆ ಥರ ಹೇಳ್ಬೋದು. ಯಾಕೆ ಅಂತಂದರೆ ಅಷ್ಟು ಪ್ರೀತಿಯಿಂದ ಮಾತಾಡ್ತಾರೆ ಮಕ್ಕಳು, ನಾನು ಅಷ್ಟೇ ಪ್ರೀತಿಯಿಂದ ನೋಡ್ತಾರೆ. ಇವಾಗಂತೂ ನನಗೆ ಅದೇನೋ ಒಂದು ಕಷ್ಟ ಏನು ಗೊತ್ತಲ್ಲ, ಎಲ್ಲರೂ ಹೋಗ್ಬೇಕಾದ್ರೆ ನನ್ನ ಮಕ್ಕಳು ಇದ್ದಾರೆ, ಬನ್ನಿ ಮಮ್ಮಿ ನಾವು ಹೋಗೋಣ, ನಾವು ಕರ್ಕೊಂಡು ಹೋಗ್ತೀವಿ, ನಾವು ಮಾಡ್ತೀವಿ ಅಂತ ಎಂಕರೇಜ್ ಮಾಡ್ತಾರೆ. ಪ್ರತಿಯೊಂದು ಯೂಟ್ಯೂಬಿಂದ ಹಿಡಿದು ಒಂದು ಇನ್ಸ್ಟಾಗ್ರಾಮಿಂದ ಹಿಡಿದು ಏನೇ ಆದರೂ ಸರಿ ಮಗಳು ಮಗ ಇಬ್ಬರು ನಂಗೆ ತುಂಬಾ ಸಪೋರ್ಟಿಂಗ್ ಆಗಿದ್ದಾರೆ. ಸೊ ಈ ಒಂದು ವಿಡಿಯೋ ಮುಖಾಂತರ ನನ್ನ ಮಕ್ಕಳನ್ನಂತೂ ನಾನು ತುಂಬ ಪ್ರೀತಿ ಮಾಡ್ತೀನಿ. ಐ ಲವ್ ಯು. ಮಾತ್ರ ಇಬ್ಬರದು ಕೋಳಿ ಜಗಳ ಹೇಗಿದೆ ನೋಡಿ. ಓಕೆ ಫ್ರೆಂಡ್ಸ್,
ಜಗಳ ಬೇಡ, ಓಕೆನಾ? ಇಬ್ರು ಮಮ್ಮಿನ ಬೆಳ್ಸೋಣ. ಸೊ ನನ್ನ ಮಕ್ಕಳ ಬಗ್ಗೆ, ನಾನು ಕಷ್ಟಪಟ್ಟಿದ್ದ ಬಗ್ಗೆ ನಿಮ್ಗೆ ಏನಾದರೂ ಬೇಕು ಅಂದರೆ ದಯವಿಟ್ಟು ಕಮೆಂಟ್ ಮಾಡಿ. ನನ್ನ ಜೀವನದ ಚರಿತ್ರೆ ಖಂಡಿತ ನಾನು ನಿಮಗೆ ವಿಡಿಯೋ ಮುಖಾಂತರ ತಿಳಿಸ್ತೀನಿ. ಸೊ ನಿಮ್ಮ ಮನೆ ಮಗಳು ಯೂಟ್ಯೂಬ್ ಚಾನಲ್ನ ದಯವಿಟ್ಟು ಬೆಳೆಸಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಬಾಯ್.